ನಮಸ್ಕಾರ, ಜೈ ಗುರುದೇವ್. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ನ್ಯಾಮ್ಕಿ ಕನ್ವೆನ್ಷನ್ ಹಾಲ್ ಹುಬ್ಬಳ್ಳಿ ಒಳಗಿದ್ದೀನಿ. ಏನು ನಡೀತಾ ಇದೆ ಅಂತ ಕೇಳ್ಕೊಂಡಿರ್ಬೋದು ನೀವು. ಇಲ್ಲಿ ನಡೀತಾ ಇರುವಂಥದ್ದು ಒಂದು ವಿಶೇಷ ಕಾರ್ಯಕ್ರಮ. ನಾವೆಲ್ಲರೂ ಜ್ಯೋತಿರ್ಲಿಂಗದ ಬಗ್ಗೆ ಕೇಳ್ಕೊಂಡಿವಿ, ಆದರೆ ಸೋಮನಾಥ ಜ್ಯೋತಿರ್ಲಿಂಗ ಅನ್ನೋದೊಂದು ಅದ್ರ ಹಿನ್ನೆಲೆ ಅಥವಾ ಅದರ ಕಥೆ ಏನು ಅನ್ನೋದನ್ನು ಇವತ್ತು ನಿಮಗೆ ತಿಳಿತದೆ. ಆ ಜ್ಯೋತಿರ್ಲಿಂಗ 17 ಸಾರಿ ಅಟ್ಯಾಕ್ ಆದಮೇಲೆ, ಯಾರು ಅಂತ ನಿಮ್ಗೆ ಗೊತ್ತಾಗ್ತದೆ ಯಾರು ಅಟ್ಯಾಕ್ ಮಾಡಿದ್ರು ಅಂತ. ಅಟ್ಯಾಕ್ ಆದಮೇಲೆ ಆ ತೇಲ್ತಾ ಇರುವಂತಹ ಜ್ಯೋತಿರ್ಲಿಂಗವನ್ನು ಆ ಧ್ವಂಸ ಮಾಡಿದ ಮೇಲೆ ಅದು ಸಹ ಅದರ ಅವಶೇಷಗಳನ್ನು ಉಳಿಸ್ಕೊಂಡು ಬಂದಂತಹ ಅಗ್ನಿಹೋತ್ರಿ ಕುಟುಂಬದವರು ತಮಿಳುನಾಡಿಗೆ ಬಂದು ಅದನ್ನು ರಕ್ಷಣೆ ಮಾಡಿ ಜನವರಿ 25 ಅಂದರೆ 2025 ಜನವರಿಯಲ್ಲಿ ಆ ಲಿಂಗವನ್ನು ಶ್ರೀ ರವಿಶಂಕರ್ ಗುರೂಜಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಬೆಂಗಳೂರಿಗೆ ಅದನ್ನು ಹಸ್ತಾಂತರ ಮಾಡಿದರು. ಯಾವಾಗದು ಬಂತೋ ಅದು ಇವತ್ತು ನಮ್ಮ ಕರ್ನಾಟಕಕ್ಕೂ ಒಂದು ಜ್ಯೋತಿರ್ಲಿಂಗ ಬಂದಂತೆ ಅನುಭವ. ಸೊ ಆ ಜ್ಯೋತಿರ್ಲಿಂಗ ಕೇವಲ ಕರ್ನಾಟಕದಲ್ಲಿ ಒಂದೇ ಸ್ಥಳದಲ್ಲಿ ಇಲ್ಲ, ಅದು ಪ್ರತಿಯೊಂದು ಭಕ್ತರ ಊರಿಗೆ ಮನೆಗೆ ಹೋಗುವಂಥ ಒಂದು ಅವಕಾಶ ಆ ಸಂಸ್ಥೆ ಗುರುಗಳು ನಮಗೆ ಮಾಡ್ಯಾರ. ಆ ನಿಟ್ಟಿನಲ್ಲಿ ಹುಬ್ಬಳ್ಳಿಗೆ ಇವತ್ತು ಬಂದಿರುವಂಥದ್ದು ಜ್ಯೋತಿರ್ಲಿಂಗ. ಬರ್ರಿ ಇವತ್ತು ಆ ದರ್ಶನವನ್ನು ನೋಡೋಣಂತ, ಅದರ ವಿಶೇಷತೆಯನ್ನು ತಿಳ್ಕೊಂಬೋಣಂತ. ಯಾರದನ್ನು ಅಟ್ಯಾಕ್ ಮಾಡಿದ್ರು ಅನ್ನೋದನ್ನ ಮುಂದೆ ನಿಮಗೆ ಗೊತ್ತಾಗ್ತದೆ. ಜ್ಯೋತಿರ್ಲಿಂಗದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾವು ಕೇಳಿದ್ರೆ ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ, ನಮ್ಮ ಎಲ್ಲರ ಭಾಗ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಸಾಕ್ಷಾತ್ ಶಿವನೇ ಸೋಮನಾಥ ಜ್ಯೋತಿರ್ಲಿಂಗ ತಮಗೆ ದರ್ಶನ ಕೊಡಕ್ಕೆ ಸ್ವತಃ ಆಗಮನಿಸಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಜ್ಯೋತಿರ್ಲಿಂಗಗಳಲ್ಲಿ ಹೋಗಬೇಕಾಗುತ್ತೆ, ಇದು ಶಿವನ ಲೀಲೆ ಅಂತ ತಿಳ್ಕೊಳ್ಳಿ. ಸಾಕ್ಷಾತ್ ಆಗಿ ಅದು ಇತಿಹಾಸದಲ್ಲಿ ಆಗಿರುವ ಆ ಘಟನೆಗಳಿಂದ ಸಾಕ್ಷಾತ್ ಸೋಮನಾಥನೇ ತಮಗೆ ದರ್ಶನ ಕೊಡ್ತಾ ಇದ್ದಾರೆ. ಇದು ದೊಡ್ಡ ಸೌಭಾಗ್ಯ. ಇದು ಇವತ್ತಿನ ವಿಶೇಷ. ಸೋಮನಾಥದ ಮೂಲವಾಗಿ ಹೇಳಬೇಕು ಅಂದ್ರೆ ಇದು ಮೂಲ ಸೋಮನಾಥ ಜ್ಯೋತಿರ್ಲಿಂಗ ಇದರ ಹಿನ್ನೆಲೆ ಸ್ಥಾಪಿತವಾಗಿರೋದು. ಇದರ ಹಿನ್ನೆಲೆ ಹೇಳ್ತಾರೆ. ಇದು ಚಂದ್ರನಿಂದ ಸ್ಥಾಪಿತವಾಗಿರೋದು. 1000 ವರ್ಷಗಳ ಹಿಂದೆ ಮೊಹಮ್ಮದ್ ಗಜನಿ ದಾಳಿ ಮಾಡಿದಾಗ, ಭಾರತಕ್ಕೆ ಬಂದಾಗ ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ಮೇಲೆ ಇದೇ ಮೂಲ ಸೋಮನಾಥ ಜ್ಯೋತಿರ್ಲಿಂಗದ ಮೇಲೆ ಪ್ರಹಾರ ಮಾಡ್ತಾನೆ. ಈ ಸೋಮನಾಥ ಜ್ಯೋತಿರ್ಲಿಂಗ 1-1.5 ಫೀಟ್ ಭೂಮಿಯಿಂದ ಮೇಲ್ಗಡೆ ತೇಲ್ತಾ ಇರುವಂಥ ಸೋಮನಾಥ ಜ್ಯೋತಿರ್ಲಿಂಗ. ಇದರ ಒಳಗಡೆ ಇವತ್ತು ಆ ಬಲವಿದೆ, ಭೂಮಿಯಿಂದ ಮೇಲೆ ಹೇಳೋದು. ಸೊ ಅವನು ಆ ದಾಳಿ ಮಾಡಿದಾಗ, ಪ್ರಹಾರ ಮಾಡಿದಾಗ ಶಿವ ಖಂಡವಾಗ್ತಾರೆ. ಅಲ್ಲಿರೋ ಅಗ್ನಿಹೋತ್ರಿ ಶಾಸ್ತ್ರಿಗಳು ಆ ಅವಶೇಷಗಳನ್ನು ತೆಗೆದುಕೊಂಡು ದಕ್ಷಿಣ ಭಾರತ ಅಂದರೆ ತಮಿಳುನಾಡಿಗೆ ಬಂದು ಸೇರಿ ಮತ್ತೆ ಆ ಅವಶೇಷಗಳನ್ನು ಶಾಸ್ತ್ರೋಕ್ತವಾಗಿ ಶಿವನ ಆಕಾರ ಕೊಟ್ಟು ಒಂದು 20-25 ಜ್ಯೋತಿರ್ಲಿಂಗಗಳ ಮಾಡಿ 1000 ವರ್ಷ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಅದಕ್ಕೆ ಪೂಜೆ ಆರಾಧನೆ ಮಾಡ್ತಾ ಬರ್ತಾರೆ. ಯಾಕೆ ಅಂದರೆ ಇನ್ನೂ ಆ ಕಾಲದಲ್ಲಿ ಆತಾತಾಯಿಗಳ ಇನ್ನೂ ಆಕ್ರಮಣ ನಡೀತಾ ಇತ್ತು, ಇಸ್ಲಾಮರದು ಅಥವಾ ಈ ಬ್ರಿಟಿಷರದು. ಅದ್ರ ಮೇಲೆ ಮತ್ತೆ ಹಾನಿ ಆಗಬಾರ್ದು ಅಂತ ಗುಪ್ತವಾಗಿ ಪೂಜೆ ಮಾಡ್ತಾ ಇದ್ರು 1000 ವರ್ಷ. ಅವರಿಗೆ ಶಿವ ಪ್ರೇರಣೆ ಆಗ್ತಾ ಇತ್ತು. ಶಿವ ಪ್ರೇರಣೆ ಪ್ರಕಾರ ಅವರು 100 ವರ್ಷಗಳ ಹಿಂದೆ ಕಾಂಚಿ ಪೀಠದ ಶಂಕರಾಚಾರ್ಯ ಹತ್ರ ಹೋಗಿ ಪರಮಾಚಾರ್ಯರಿಗೆ ಕೇಳಿದ್ರೆ ನಾವು ಮುಂದೆ ಏನು ಮಾಡಬೇಕು. ಅವಾಗ ಅವ್ರು ಕಾಂಚಿಪೀಠ ಶಂಕರಾಚಾರ್ಯ ಹೇಳಿದ್ರು, 100 ವರ್ಷ ಆದಮೇಲೆ ಶಿವನು ದರ್ಶನ ಕೊಡೋಕ್ಕೆ ರೆಡಿಯಾಗಿರ್ತಾರೆ, ಆಗ ನೀವು ಒಂದು ಲಕ್ಷಣ ಕಾಣುತ್ತೆ, ಅಯೋಧ್ಯೆಯಲ್ಲಿ ರಾಮದೇವರ ಸ್ಥಾಪನೆ ಆಗಿರುತ್ತೆ, ಅದನ್ನು ಲಕ್ಷಣವಾಗಿಟ್ಕೊಳ್ಳಿ. ಹಾಗೆ ದಕ್ಷಿಣ ಭಾರತದಲ್ಲಿ ಶಂಕರ ಗುರುಗಳು ಅಂದರೆ ರವಿಶಂಕರ್ ಗುರು ಅಂತ ಪ್ರಸಿದ್ಧರಿರ್ತಾರೆ. ಅವ್ರಿಗೆ ಹೋಗಿ ಈ ಸೋಮನಾಥ ಜ್ಯೋತಿರ್ಲಿಂಗ ಅರ್ಪಣೆ ಮಾಡಿ ಮುಂದೆ ಏನು ಮಾಡಬೇಕಂತ ಅವ್ರು ನೋಡ್ತಾರಂತ ಹೇಳಿದಾಗ ಶಂಕರಾಚಾರ್ಯರ ಆದೇಶ, ಶಿವ ಸ್ವಇಚ್ಛೆ ಮತ್ತು ಅವರ ಹಿರಿಯರು ಅವರ ಪೀಳಿಗೆಗೆ ಹೇಳಿದಂತೆ ಪೀಳಿಗೆಯವರು ಬಂದು ಗುರುಗಳಿಗೆ ಅದು 2025 ಜನವರಿ ಅಂದು ಸಲ್ಲಿಸಿದ್ರು.
ಈಗ ಗುರುಗಳು ಶಿವ ಇಚ್ಛೆಯಂತೆ ಇಡೀ ಭಾರತದ ಯಾತ್ರೆ ನಡೀತಾ ಇದೆ. 2 ಜೋಡಿ ಮಾಡಿ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ ಆಗ್ತಾ ಇದೆ. ಇದರ ಹಿನ್ನೆಲೆ ಹೇಳಬೇಕಂದ್ರೆ ಇದು ಮೂಲ ಸೋಮನಾಥ ಜ್ಯೋತಿರ್ಲಿಂಗ. ಆ ಮೊಹಮ್ಮದ್ ಗಜನಿ ದಾಳಿ ಮಾಡಿದ್ರಿಂದ ಮೂಲ ಜ್ಯೋತಿರ್ಲಿಂಗ ನಮಗೆಲ್ಲ ದರ್ಶನ ಸಿಗ್ತಾ ಇದೆ. ಈಗ ನೀವು ಅಲ್ಲಿ ಸ್ಥಾಪಿತವಿರುವುದು ಹೊಸದಾಗಿ ಸ್ಥಾಪನೆ ಮಾಡಿರುವಂಥ ಜ್ಯೋತಿರ್ಲಿಂಗ, ಅದು ಕೂಡ ಜ್ಯೋತಿರ್ಲಿಂಗನೇ. ಇದನ್ನ ಮತ್ತೆಲ್ಲಾದ್ರೂ ಕರ್ನಾಟಕದೊಳಗೆ ಸ್ಥಾಪನೆ ಮಾಡುವಂತ ಗುರುಗಳು ಭಕ್ತರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ. ಯಾಕೆ ಅಂದ್ರೆ ನೀವು ವೆಸ್ಟ್ ಬೆಂಗಾಲಿಗೆ ಹೋದ್ರೆ ಅಲ್ಲಿ ದೇವಿಯ ಆರಾಧನೆ ತುಂಬಾ ಆಗುತ್ತೆ, ಎಲ್ಲ ದೇವರಿದ್ದಾರೆ, ಆದ್ರೆ ದೇವಿಯ ಪ್ರಬಲವಾಗಿ ಕಂಡು ಬರುತ್ತೆ. ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಗಣಪತಿ ಆರಾಧನೆ ಪ್ರಬಲವಾಗಿ ಕಂಡು ಬರುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಶಿವಭಕ್ತಿ, ಶಿವನ ಮಹಿಮೆ ಅಪಾರವಾಗಿದೆ, ಆದರೂ ಒಂದು ಜ್ಯೋತಿರ್ಲಿಂಗ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ, ಭಕ್ತರು ಎಲ್ಲಿ ಬಯಸ್ತಾರೆ ಭಗವಂತ ಅಲ್ಲಿ ಬಂದು ನೆಲೆಸ್ತಾನೆ. ಸೊ ಭಕ್ತರು ಎಲ್ಲಿ ಬಯಸ್ತಾ ಇದ್ದಾರೆ ಅಂತ ಕೇಳಂತ ಹೇಳಿದರೆ ನಾವು ಎಲ್ಲಿ ಹೋದಲ್ಲಿ ಕೇಳ್ತಾ ಇದೀವಿ, ಎಲ್ಲ ಕನ್ನಡಿಗರು ನಮ್ಮ ಕರ್ನಾಟಕದಲ್ಲಿ ಇರಬೇಕು ಅಂತ ಎಲ್ಲರೂ ತಮ್ಮ ಭಾವನೆ ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಭಾವ, ಈ ಪ್ರಾರ್ಥನೆ ನಾವು ಗುರುಗಳಿಗೆ ಹೋಗಿ ಸಲ್ಲಿಸ್ತೇವೆ. ಆಗ ಗುರುಗಳು ಏನೇ ಅಂತ ಹೇಗೆ ಅಂತ ಮುಂದೆ ಹೇಳ್ತಾರೆ. ಧನ್ಯವಾದ. ನಮಸ್ಕಾರ. 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 ಜೈ ಗುರುದೇವ್. ಜೈ ಗುರುದೇವ್ ಸರ್. ಈ ಕಾರ್ಯಕ್ರಮನ ಆಯೋಜನೆ ಮಾಡಿರಿ ಹುಬ್ಬಳ್ಳಿ ಒಳಗೆ. ಇದೊಂದು ಹುಬ್ಬಳ್ಳಿಗೆ ಶ್ರೇಷ್ಠವಾದಂತ ವಿಚಾರ. ಸೊ ಆ ನಿಟ್ಟಿನೊಳಗೆ ಇದ್ರ ತಯಾರಿ ಹೆಂಗಿತ್ತು ಮತ್ತು ಇದನ್ನ ಯಾವ ಉದ್ದೇಶದಿಂದ ನೀವು ಇಲ್ಲೇ ತಗೊಂಡ್ ಬಂದಿರೋದು, ಇದ್ರ ಹಿನ್ನೆಲೆ ಏನು, ಇದ್ರ ವಿಚಾರಗಳೇನು? ಈಗ ಕರ್ನಾಟಕದಲ್ಲಿ ಜ್ಯೋತಿರ್ಲಿಂಗ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಗುರುದೇವ್ ಏನ್ ಮಾಡಿದ್ರು, ಅದೇನು ಶಿವ ಪ್ರೇರಣೆನೋ ಗೊತ್ತಿಲ್ಲ, ಜ್ಯೋತಿರ್ಲಿಂಗಗಳ ಕರ್ನಾಟಕಕ್ಕೆ ಗುರುದೇವ ಸನ್ನಿಧಿಗೆ ಬಂತು. ಸೊ ಗುರುದೇವ ಸಂಕಲ್ಪ ಏನಿತ್ತು, ಎಲ್ಲರಿಗೂ ಇದು ದರ್ಶನ ಆಗ್ಬೇಕು, ಇದು ನಮ್ಮ ಕನ್ನಡ ಸ್ಥಾಪನೆ ಆಗ್ಬೇಕು, ಅಷ್ಟೇ ಇತ್ತು. ಸೊ ಗುರುದೇವ್ ಸಂಚಾರ ಮಾಡಿ ಎಲ್ಲ ಜ್ಯೋತಿರ್ಲಿಂಗಗಳಿಗೆ ಭೇಟಿ ಮಾಡಿ ಅಲ್ಲಿ ಅಭಿಷೇಕ ಎಲ್ಲ ಆಯ್ತು, ಎಲ್ಲ ಜ್ಯೋತಿರ್ಲಿಂಗಗೂ ಹೋಗಿ ಬಂದಿದೆ. ಸೊ ಪ್ರತಿ ಜನರಿಗೆ ಬೆಂಗಳೂರಿಗೆ ಹೋಗಿ ದರ್ಶನ ಪಡೆಯೋದು ಕಷ್ಟ. ಸೊ ಹೀಗಾಗಿ ನಮ್ಮ ಆಶ್ರಮದಿಂದ ಸ್ವಾಮೀಜಿಗಳು, ವೈದಿಕ ಧರ್ಮ ಸಂಸ್ಥಾನ ಪಂಡಿತರು ಒಂದು ಯೋಜನೆ ಮಾಡಿದ್ರು, ಎಲ್ಲರ ಕಡೆ ಎಲ್ಲ ನಾವು ಹೋಗೋಣ. ಈಗ ನಾವು ಈ ಹುಬ್ಳಿನಲ್ಲೇ ಒಂದ್ ಭಾಗದಿಂದ ಇನ್ನೊಂದ್ ಭಾಗ ಬರೋದು ಕಷ್ಟ, ಹೀಗಾಗಿ ಎಲ್ಲಾ ತಾಲೂಕು ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಬರ್ಲಿ ಅಂತ ಪ್ರೇರಣೆ ಆಯ್ತು. ಸೊ ಒಂದು ಪ್ಲಾನ್, ಸುಮ್ನೆ ಒಂದ್ ಮೀಟಿಂಗ್ ನಲ್ಲಿ ಪ್ಲಾನ್ ಆಯ್ತು, ಬೆಂಗಳೂರಿಂದ ಬಿಟ್ಟು ಬೆಂಗಳೂರಿಗೆ ಬರುವಾಗ ಯಾವೆಲ್ಲ ಜಿಲ್ಲೆ ಕವರ್ ಮಾಡ್ಬೋದು ಅಂದ್ರೆ ಬೆಳಗಾಂ ಶುರು ಮಾಡಿ. ಫಸ್ಟ್ ಬೆಳಗಾಂ ಬಂತು, ಅಲ್ಲಿಂದ ನಾವೀಗ ಹುಬ್ಳಿಗೆ ಬಂದಿದ್ದೀವಿ, ನಾಳೆ ಧಾರವಾಡ ಮತ್ತೆ ಹಾವೇರಿ, ಬೆಳಗಾಂ ಆಗಿದೆ. 2 ದಿವಸದ ಪ್ರೋಗ್ರಾಮ್. ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ. ಆಮೇಲೆ ಧಾರವಾಡ ಯಾವಾಗ? ನಾಳೆ ಇದೆ. ನಾಳೆ ಧಾರವಾಡ, ಆಮೇಲೆ ಹಾವೇರಿ ಇದೆ, ಗದಗ ಇದೆ. ಸೊ ಮತ್ತೆ ರಾಣೆಬೆನ್ನೂರ್ಗೆ ಹೋಗ್ತದೆ, ಮತ್ತೆ ಬೆಂಗಳೂರು ಹೋಗ್ತದೆ. ಓಕೆ, ಅಂದ್ರೆ ಎಲ್ಲೆಲ್ಲಿ ಭಕ್ತರಿದ್ದಾರೆ ಸೊ ಎಲ್ಲರನ್ನು ಭೇಟಿ ಆಗುದು. ಕರ್ನಾಟಕದ ಎಲ್ಲ ತಾಲೂಕು ಮೂಲೆ ಮೂಲೆ ದರ್ಶನ ಎಲ್ಲ ಜನರಿಗೆ ಭಾಗ್ಯ ಸಿಗ್ಬೇಕಂತಾನೆ ಗುರುಗಳ ವಿಚಾರ. ಅಂದ್ರೆ ಉದ್ದೇಶ ಏನಂದ್ರೆ ಜ್ಯೋತಿರ್ಲಿಂಗದ ಕಡೆ ನಾವು ಹೋಗೋದ್ ಬದ್ಲಿ ಜ್ಯೋತಿರ್ಲಿಂಗನೇ ನಮ್ಮ ಹತ್ರ ಬರ್ತಾ ಇರೋದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಅದು ಭಕ್ತಗೆ ಇರೋ ಶಕ್ತಿ ಅನ್ಬೋದು, ನಾವು ಭಕ್ತನಿಗೆ ಇರೋ ಶಕ್ತಿ ಅನ್ಬೋದು. ಇಲ್ಲ ಅಂದ್ರೆ ಜ್ಯೋತಿರ್ಲಿಂಗ ಅಂದ್ರೆ ಸಾವಿರಾರು ವರ್ಷದಿಂದ ಪೌರಾಣಿಕವಾಗಿ ನೋಡಿದ್ರೆ ಚಂದ್ರನೇ ಸ್ಥಾಪನೆ ಮಾಡ್ರು, ಚಂದ್ರನೇ ಸೋಮನೇ ಸ್ಥಾಪನೆ ಮಾಡ್ರು ಜ್ಯೋತಿರ್ಲಿಂಗ. ಈಗ ನಮ್ಮ ಭಾಗ್ಯ, ಸೌಭಾಗ್ಯ, ಜ್ಯೋತಿರ್ಲಿಂಗ ದರ್ಶನ ನಮ್ಮ ಸ್ಥಳಕ್ಕೆ ಬಂದಿದೆ. ಇದು ಯೋಜನೆ ಸುಮ್ಮನೆ ಹಾಗೆ ಗುರುಗಳ ಒಂದು ಮೀಟಿಂಗ್ ಅಲ್ಲಿ ಮಾತಾಡಿದ್ರು, ಅದು ಬರ್ತಾ ಬರ್ತಾ ಎಲ್ಲ ಸ್ವಯಂ ಸೇವಕರು, ಟೀಚರ್ಗಳು ಎಲ್ಲರೂ ಪ್ಲಾನ್ ಮಾಡಿ ನಮ್ಮ ಭಾಗದ ನಮ್ಮ ಜನರಿಗೂ ಎಲ್ಲರೂ ದರ್ಶನ ಆಗ್ಬೇಕು. ಆ ಯೋಜನೆ ಹಾಗೆ ಸ್ಟಾರ್ಟ್ ಆಯ್ತು. ಆಮೇಲೆ ಅದು ಹೋಗುವಾಗ ಇಲ್ಲಿಂದ ಬೆಳಗಾಂದಿಂದ ನಮ್ಮವರೆಗೆ ಕಳಿಸ್ಕೊಡ್ತಾರೆ ಅವರು ಎಲ್ಲ ಟೀಮನ್ನ. ನಾವು ಇಲ್ಲಿಂದ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಳಿಸ್ತೇವೆ. ನಾವು ಜನರಿಗೆ ವಿಚಾರ ತಲುಪಿಸಕ್ಕೆ ಸ್ವಲ್ಪ ಒಂದು 15 ದಿವಸ ಟೈಮ್ ತಗೊಂಡ್ವಿ, ಆದ್ರೆ ಇವೆಲ್ಲ ತಯಾರಿ 2-3 ದಿವಸದಲ್ಲೇ ಆಯ್ತು. ಟೀಚರ್ಸು, ನಮ್ಮ ವಾಲಂಟಿಯರ್ಸ್, ಈ ಭಕ್ತರು ಎಲ್ಲರದು ಸಪೋರ್ಟ್ಲಿಂದಾನೇ ಇದು ಸಾಧ್ಯ ಆಗಿದೆ. ಇಲ್ಲಾಂದ್ರೆ ನಾವು ಇಮ್ಯಾಜಿನೇ ಮಾಡಕ್ ಆಗ್ತಿಲ್ಲ ಹೇಗಾಗ್ತದೆ, ಯಾವ ಹಾಲ್ ನಲ್ಲಿ ಮಾಡ್ತೀವಿ ಎಲ್ಲ ನಮ್ಗೆ ಕ್ವಶನ್ ಇತ್ತು. ಆಮೇಲೆ ಡೇಟ್ ಡಿಸೈಡ್ ಆಗ್ಬಿಟ್ಟಿತ್ತು, ನೀವು ಇದ್ಬಿಟ್ರೆ ಮತ್ತೆ ಬೆಂಗಳೂರಿಗೆ ಹೋಗಿ ಮತ್ತೆ ನೀವು ಬೇರೆ ಡೇಟ್ ತಗೋಬೇಕು. ಸೊ ಹೀಗೆ ನಾವು ಕಡಿಮೆ ದಿವಸದಲ್ಲೇನೆ ಶಿವ ಕೃಪಾನೂ ಇದೆ, ಪ್ರೇರಣೆನೂ ಇತ್ತೇನೋ ಇಲ್ಲಿ ಜನರಿದ್ದ ದರ್ಶನ ಭಾಗ್ಯ, ಶಿವ ಕೃಪಾ ನಮ್ಗಾಗಿದ್ದು. ಆಮೇಲೆ ಅವರೇ ಮಾಡಿಸುವಾಗ ನಮ್ದೇನಂತ ನಾವು ಗಟ್ಟಿ ಮನ್ಸು ಮಾಡಿ ಶುರು ಆದ್ವಿ. ಸೊ ಒಬ್ಬೊಬ್ರು ಕೈ ಜೋಡಿಸ್ತಾ ಎಲ್ಲ ಸ್ವಯಂ ಸೇವಕರು ಬಂದರು, ಹಾಗೆ ಡಿವೈಡ್ ಮಾಡ್ಕೊಂಡು ಪಾರ್ಕಿಂಗು, ಸ್ಟೇಜು, ಪೂಜಾ ಎಲ್ಲ, ಪ್ರಸಾದ. ಸೊ ಗೊತ್ತಿಲ್ಲದಂಗೆ ದಿವಸ ಒಂದು ಪೂರ್ತಿ ದಿವಸ ಕಾರ್ಯಕ್ರಮ. ಈ ಇಡೀ ದಿವಸದ ಕಾರ್ಯಕ್ರಮ ಹೆಂಗ ಆಯೋಜನೆ ಮಾಡಿರಿ ಅಂತ? ಬೆಳಿಗ್ಗೆ ಸಾಯಂಕಾಲ? ಬೆಳಿಗ್ಗೆ ಮೊದಲಿಗೆ ಪಂಡಿತರು ಬರ್ತಾರೆ, ವ್ಯವಸ್ಥೆ ಎಲ್ಲ ಮಾಡ್ಕೊಳ್ತೇವೆ, ಜನರಿಗೂ ರಿಜಿಸ್ಟ್ರೇಷನ್ಸ್ ಎಲ್ಲ ತಗೊಳ್ತೇವೆ, ಸಂಕಲ್ಪಕ್ಕೆ ಇರ್ತದೆ, ವ್ಯವಸ್ಥೆ ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೇವೆ.
ಸ್ವಾಮೀಜಿ ಜ್ಯೋತಿರ್ಲಿಂಗ ತೊಗೊಂಬರ್ತಾರೆ, ಅದನ್ನ ಸ್ವಾಗತ ಮಾಡಿಕೊಂಡು ನಾವು ಸ್ಥಾಪನೆ ಮಾಡ್ತೇವೆ. ಆಮೇಲೆ ಸೋಮನಾಥೇಶ್ವರ ಪೂಜಾ ಅಂತ ಇಲ್ಲಿ ಮಾಡ್ತೇವೆ. ಓಕೆ. ಆಮೇಲೆ ದರ್ಶನಕ್ಕೆ ಎಲ್ಲರಿಗೂ ಬಿಡ್ತೇವೆ. ಆಮೇಲೆ ಸತ್ಸಂಗ ಅಂತ ಭಜನೆ ನಡೀತಾ ಇದೆ. ಜೊತೆಲಿ ಸತ್ಸಂಗ, ಯಾಕಂದ್ರೆ ಧ್ಯಾನ, ಜ್ಞಾನ ಮತ್ತೆ ಜ್ಞಾನ ಈ ಮೂರು ಸಂಗಮ ಇದ್ರೇನೆ ಅದು ಕಂಪ್ಲೀಟ್ ಆಗ್ತದೆ. ಹೀಗಾಗಿ ಧ್ಯಾನನೂ ಮಾಡಿದ್ವಿ, ಇವತ್ತು ಗಾನನೂ ಆಗ್ತಾ ಇದೆ, ಧ್ಯಾನನೂ ಮಾಡಿದ್ವಿ. ಆಮೇಲೆ ಸಾಯಂಕಾಲ ಸೇಮ್ ಕಾರ್ಯಕ್ರಮ ರಿಪೀಟ್ ಆಗ್ತದ ಹೆಂಗ? ಈಗ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ ನೌಕರಿಗೆ ಹೋಗೋರೆಲ್ಲ ದರ್ಶನ ತಗೊಂಡು ಹೋಗಿರ್ತಾರೆ. ಇನ್ನ ಬೇರೆಯವರು ಸಂಜೆ ಫ್ರೀ ಆಗೋರು ಅವರು ಸಾಯಂಕಾಲ ಆ ತರನೇ ನಮ್ಗೆಲ್ಲ ರಿಕ್ವೆಸ್ಟ್ ಆಯೋಜನೆ ಮಾಡ್ಕೊಂಡಿದ್ದೀವಿ. ಸೊ ಲಿಸ್ಟ್ ಇದೆ, ಎಷ್ಟೆಲ್ಲ ಜನ ಸಂಜೆ ಬರ್ತಾರಾಗಿಲ್ಲ, ಆ ರೀತಿ ವ್ಯವಸ್ಥೆ ಮಾಡಿದ್ದೀವಿ. ಥ್ಯಾಂಕ್ ಯು ಅಂಡ್ ಜೈ ಗುರುದೇವ್. ಜೈ ಗುರುದೇವ್. ತುಂಬಾ ಧನ್ಯವಾದ. ಬರ್ರಿ, ಇವತ್ತು ಪ್ರಸಾದ ಏನ್ ಕೊಡ್ಲಿಕ್ಕೆ ಸತ್ಯನಾರಾಯಣ ಪ್ರಸಾದ ಮಾಡ್ಯಾರ, ಮತ್ತೆ ಜೊತೆಗೆ ಲಡ್ಡು ಪ್ರಸಾದ ಬೇರೆ. ಓ, ಫಲಪ್ರಸಾದ, ಹಣ್ಣು ಪ್ರಸಾದ. ಸೊ ಎಲ್ಲಾ ಪ್ರಸಾದ ಎಲ್ಲಾ ಭಕ್ತಾದಿಗಳಿಗೂ ಸಹ ಪ್ರಸಾದ ವಿತರಣೆ ಕೊಡ್ತಾ ಇರೋದು ಈ ಒಂದು ವಿಶೇಷ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ. In Art of Living, we always begin the conversation by saying Jai Gurudev. Jai Gurudev. Which means let the large mind prevail over the petty mind. Okay. Which means the large mind has to take responsibility of the larger universe of everyone, not me and mine alone. Because me and mine, Gurudev says, can take you within 15 minutes to become feel miserable around. So we begin with, we are eternally grateful to Gurudev Shri Shri Ravi Shankar Ji that he has decided that Jyotirlingas have to come to different cities and different states. He has been doing it across the nation today. And we are very lucky and grateful that today we are the host city, as you say. You know the history of these Jyotirlingas, that 1026 AD, when because of regular invasions on Somnath, the coastal Jyotirlinga was destroyed in Gujarat. And those remains were taken care by the local Brahman family, which took it to the south and they converted it into smaller Jyotirlingas, protected it for more than 1000 years. And as per guided by the Kanchipuram Shankaracharya ji, they brought it to Param Pujniya Shri Shri Ravi Shankar ji. And then he took the decision that this belongs to the whole nation, all of Sanatanis. And today we are lucky to be having it here. And there is one more thing is, in Karnataka, we don't have Jyotirlinga. And Karnataka, very true. And it is a blessings for all the Karnataka people of having Jyotirlinga. Imagine, I have the last 15-20 days been found giving a personal example to everyone that in 2013 when the floods had come to Kedarnath, I was there almost for more than 6 months, around 55 kilometers away from Kedarnath Ji's Mandir. And till the time I was there, because of the floods, the doors were closed. And after I came back to Mumbai, because those I was posted in Mumbai, and then the doors opened and I could never have it. So far in my life, I have not been to do the Jyotirlinga Darshan in Kedarnath. Here we are at home. Yes. So Ishvara is coming to meet us. How lucky we are. Yeah. You know, we are in times when Ishvara is coming home and we are so lucky and blessed that we are all here. Great. So it's a invitation to everyone. Tomorrow it's going to be in Dharwad. And then day after tomorrow it's going to be in Haveri. Gadag, subsequently 25th Sarsi I have heard. So I invite, personally welcome everyone, all my fellow Guru Bandhus. I say, please take an opportunity, come. It's a once in a lifetime opportunity. And only to probably lucky ones of our people, we are all here today, that we are able to be doing the puja together. Now the point is, if somebody missed to visit this place, where to get this opportunity to see the Jyotirlinga in the coming days? In the coming days, or Jyotirlinga is going to be taken to the different cities, distant districts and all. So I think that is one golden opportunity. Other than that, of course, in Ashram, Bangalore Ashram International Center of Art of Living, there are Jyotirlingas. And this year also in Shivratri, Gurudev brought it for public darshanam, and everyone was able to sit in the Rudra Puja and all of it. Yes. I hope you are also, you are welcome, sir. And, Definitely. The evening puja begins now at 6 o'clock. 6:15, 6 o'clock. And do invite all your friends and family members also. Thank you. I think we are very blessed to be having it here. And thank you so much. Thank you, sir. Thank you. Jai Gurudev. Jai Gurudev. ಇವತ್ತಿನ ಕಾರ್ಯಕ್ರಮದಾಗ ಏನಂತಂದ್ರೆ ನಾವೆಲ್ಲ ಕಡೆ ಏನು ಮಾಡ್ತಿದ್ದೀವ್ರಿ, ಭಕ್ತರು ದೇವರಿದ್ದಲ್ಲ ಕಡೆ ಹೋಗ್ತೀವಿ, ದೇವರೇ ಸಾಕ್ಷಾತ್ ಭಕ್ತರ ಹತ್ರ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಹುಬ್ಬಳ್ಳಿ ಜನ ನಾವು ಇಷ್ಟು ಪುಣ್ಯವಂತರಂದ್ರೆ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್. ಯಾಕಂದ್ರೆ ಇಲ್ಲಿ ಸಾಕ್ಷಾತ್ ಶಿವಸ್ವರೂಪರು ಸಿದ್ಧಾರೂಢ ಗುರುಗಳು ನೆಲೆಸಿದ್ದಾರೆ.
ಹಾ ಅವ್ರ ಅಪ್ಪಣೆ ಮೇರೆಗೆ ಇಲ್ಲಿ ಜ್ಯೋತಿರ್ಲಿಂಗ ಇಲ್ಲಿ ಬರ್ಲಿಕ್ಕತ್ತದ ಸರ್. ಯಾವುದೇ ಆಗಲಿ ನಮ್ಮ ಹತ್ರ ಸನಾತನದ ಒಂದು ಪರಂಪರೆ ಏನದ ಅಂದ್ರೆ ಎಲ್ಲಿ ಗ್ರಾಮ ದೇವತೆ ಇರ್ತಾರ ಅವ್ರಿಗೆ ಆರಾಧಿಸಿದ ಮೇಲೆ ನಾವು ಮುಂದೆ ಹೋಗ್ತಿರ್ತೀವಿ. ಇಲ್ಲಿ ನಮ್ಮ ಹತ್ರ ಮೊದಲು ಹೋಗಿ ಸಿದ್ಧಾರೂಢ ಮಠಕ್ಕೆ ಹೋಗಿನೇ ನಿವೇದಿತಾ ಮೇಡಮ್, ಡಾಕ್ಟರ್ ದುಗಾನಿ ಡಾಕ್ಟರ್ ಅವರೆಲ್ಲ ಹೋಗಿ ಅಲ್ಲೆಲ್ಲ ಇನ್ವಿಟೇಷನ್ ಕಾರ್ಡ್ ಗುರುಗಳ ಪಾದಗಳಿಗೆ ಸಮರ್ಪಣೆ ಮಾಡಿದ್ಮೇಲೆ ಮುಂದೆ ಕೆಲಸವನ್ನು ಶುರು ಮಾಡಿದ್ರು. ದೇಶಕ್ಕೆಲ್ಲ ಬಂಗಾರ. ಅದಕ್ಕೆ ಅವ್ರ ಅನುಗ್ರಹ ಶಿವಸಂಭೂತ್ರ ಎಲ್ಲೆಲ್ಲಿ ಇರ್ತಾರಲ್ರಿ ಅಲ್ಲಿ ಸರಳವಾಗಿ ಆಗ್ತಿರ್ತದೆ. ಅಲ್ಲಿ ಹೃದಯಲಿಂತ ಅಂತರಾಳದಲ್ಲಿಂದ ಕೆಲಸ ಆಗ್ತಿರ್ತದೆ, ಭಾವಕವಾಗಿ ಆಗ್ತಾ ಇರುತ್ತೆ ಸರ್. ಇವತ್ತಿನ ಬೆಳಿಗ್ಗೆ ಸೋಮನಾಥ ಜ್ಯೋತಿರ್ಲಿಂಗ ರುದ್ರ ಪೂಜಾ ಮತ್ತು ಏನು ಅಭಿಷೇಕ ಮಾಡಿದ್ರು, ಆ ಒಂದು ಸುಮ್ಮನೆ ಕಣ್ಮುಚ್ಕೊಂಡು ಆ ಚಾಂಟಿಂಗ್ ಮಾಡುವಾಗ ಸುಮ್ಮನೆ ಕೂತ್ರೆ ಸಾಕು, ಧ್ಯಾನದ ಒಳಗಡೆ ಹೋಗ್ಬಿಡ್ತಾ ಇರ್ತೀವಿ. ಡಿವೈನ್ ಎಕ್ಸ್ಪೀರಿಯನ್ಸ್. ಎಸ್ ಸರ್, ಡಿವೈನ್ ಎಕ್ಸ್ಪೀರಿಯನ್ಸ್. ಜೈ ಗುರುದೇವ್. ಜೈ ಗುರುದೇವ್. ಜೈ ಗುರುದೇವ್. ಸುದರ್ಶನ್ ಕ್ರಿಯಾ ಮತ್ತು ಇಂಟ್ಯೂಷನ್ ಪ್ರೋಗ್ರಾಮು ಆರ್ಟ್ ಆಫ್ ಲಿವಿಂಗ್ ಇದು ಸಿಗ್ನೇಚರ್ ಪ್ರೋಗ್ರಾಮ್. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಮತ್ತು ಅದರ ಫಲಾನುಭವಿಗಳು ಹೇಳೋದೇನು, ಮತ್ತಿನ್ನು ಮುಂದೆ ಅದು ಜನರಿಗೆ ಹೆಂಗೆ ಸಿಗ್ತದೆ ಅನ್ನೋದನ್ನ ಸ್ವಲ್ಪ ಬಿಡಿಸಿ. ಇದು ನೀವು ಹೇಳದಂಗೆ ಆರ್ಟ್ ಆಫ್ ಲಿವಿಂಗ್ದು ಸಿಗ್ನೇಚರ್ ಅಥವಾ ಪ್ರೀಮಿಯಂ ಪ್ರೋಗ್ರಾಮ್ಸ್ ಅಲ್ಲಿ ಒಂದು ಬರೋದು ಇಂಟ್ಯೂಷನ್ ಪ್ರಾಸೆಸ್ ಮತ್ತೆ ಹ್ಯಾಪಿನೆಸ್ ಪ್ರೋಗ್ರಾಮ್. ಹ್ಯಾಪಿನೆಸ್ ಪ್ರೋಗ್ರಾಮ್ ಇಸ್ ದ ಬೇಸಿಕ್ ಪ್ರೋಗ್ರಾಮ್ ಇದು. ಸೊ ಇದರಲ್ಲಿ ಏನ್ ಕಲಿಸ್ತೇವೆ ಮುಖ್ಯವಾಗಿ ಏನಿದೆ ಅಂದ್ರೆ ಸುದರ್ಶನ ಕ್ರಿಯೆ. ಸೊ ಸುದರ್ಶನ ಅಂದ್ರೆ ಏನು? ಸು ಅಂದ್ರೆ ಒಳ್ಳೇದು, ದರ್ಶನ ಅಂದ್ರೆ ನೋಟ, ವಿಷನ್. ಸೊ ಸುದರ್ಶನ, ಸುದರ್ಶನ. ಸೊ ಎದುರ್ದು ಹೊರಗಡೆ ಪ್ರಪಂಚದಲ್ಲ, ನಮ್ಮ ಒಳಗಡೆ ನಾವು ನೋಡ್ಕೊಳ್ಳೋದು ಸುದರ್ಶನ. ಸುದರ್ಶನ ಕ್ರಿಯೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಮ ಒಳಗಡೆ ಏನಿದೆ ಅದು ನಮ್ಗೆ ಇನ್ನು ಸರಿಯಾಗಿ ಅಥವಾ ಒಳ್ಳೆಯದಕ್ಕೆ ಅಥವಾ ಒಳಗಡೆ ಏನಿದೆ ಅದನ್ನ ತಿಳ್ಕೊತೇವೆ. ಸೊ ಸುದರ್ಶನ ಕ್ರಿಯೆ ಬಂದು ಪ್ರಾಣಾಯಾಮ ಮತ್ತೆ ಧ್ಯಾನದು ಒಂದು ಸಮಾಗಮ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಆ ಸುದರ್ಶನ ಕ್ರಿಯೆ ಮಾಡೋದ್ರಿಂದ ನಮ್ಮಲ್ಲಿ ಇರುವ ಕಲ್ಮಶ ಹೊರಗಡೆ ಹೋಗ್ತದೆ. ಸುಮಾರು 90% ಕಲ್ಮಶ ದೇಹದಿಂದ ಹೊರಗೆ ಹೋಗೋದು ನಮ್ಮ ಉಸಿರಿನಿಂದ. ಸೊ ಅದರಲ್ಲಿ ಇರೋದು ಪ್ರಾಣಾಯಾಮಗಳು ಮತ್ತು ಧ್ಯಾನ. ಸೊ ಪ್ರಾಣಾಯಾಮ ಮತ್ತು ಧ್ಯಾನ ಕೂಡಿದಾಗ ಆಗೋದೇ ಸುದರ್ಶನ ಕ್ರಿಯೆ. ಸುದರ್ಶನ ಕ್ರಿಯೆ ಮಾಡುವುದರಿಂದ ನಮ್ಮ ಇಮ್ಯುನಿಟಿ ಹೆಚ್ಚಾಗ್ತದೆ, ನಮ್ಮಲ್ಲಿ ಶಕ್ತಿ ಊರ್ಜೆ ಹೆಚ್ಚಾಗ್ತದೆ, ಹಾಗೂ ಯಾವಾಗಲೂ ಒಂದು ಸುಖಕರ ಮನಸ್ಥಿತಿ ಇಡಲಿಕ್ಕೆ ಅದು ಒಂದು ಅನುಕೂಲ ಮಾಡಿ ಕೊಡ್ತದೆ. ಅದಕ್ಕೆ ಹ್ಯಾಪಿನೆಸ್ ಅಂತ ಯಾಕಂದ್ರು? ಅದೇ ಹೇಳೋದಲ್ಲ, ಹ್ಯಾಪಿನೆಸ್ ಇದು ನಮ್ಮ ಒಂದು ಸ್ವರೂಪ. ನೀವು ಒಂದು ಸಣ್ಣ ಮಗುವನ್ನ ನೋಡಿದ್ರೆ ಆ ಮಗು ನಗ್ನಗ್ತಾನೆ ಇರ್ತದೆ. ನಾವು ಮಗುವನ್ನ ನೋಡಿದ್ರು ಕೂಡ ನಮ್ಗೆ ನಗು ಬರ್ತದೆ, ಅದು ಖುಷಿ ಅನ್ನಿಸ್ತದೆ. ಆ ಖುಷಿ ಅಂದ್ರೆ ಏನು? ನಮ್ಮ ಸ್ವರೂಪನೇ ಖುಷಿ. ಅದನ್ನ ಈ ನಮ್ಮ ಜಂಜಾಟದಲ್ಲಿ ಅದನ್ನ ಒಂದ್ ಸ್ವಲ್ಪ ಕಳ್ಕೊಂಡ್ಬಿಟ್ಟೇವಿ ಅಥವಾ ಮರ್ತು ಬಿಟ್ಟಿದ್ದೇವೆ ಅಂತ ಅನ್ಕೋಬಹುದು. ಸೊ ಈ ಖುಷಿ ನಮ್ಮಲ್ಲಿ ಪುನಃ ಹೆಚ್ಚಾಗಿ ಬರಬೇಕು ಅಂದ್ರೆ ನಾವು ಹ್ಯಾಪಿನೆಸ್ ಪ್ರೋಗ್ರಾಮ್ ಅಥವಾ ಸುದರ್ಶನ್ ಕ್ರಿಯೆಯನ್ನ ಮಾಡಬೇಕು. ಅದರಲ್ಲಿ ಏನಾಗುತ್ತಂದ್ರೆ ಉಸಿರಾಟದ ಮೂಲಕ ನಮ್ಮ ಒಂದು ಊರ್ಜೆ ಅಥವಾ ಶಕ್ತಿ ಹೆಚ್ಚಾಗ್ತದೆ, ಆಟೋಮ್ಯಾಟಿಕಲಿ ಕಲ್ಮಶ ಹೊರಗೆ ಹೋಗ್ತದೆ. ಅಂದ್ರೆ ಟಾಕ್ಸಿನ್ಸ್ ಅಥವಾ ನೆಗೆಟಿವಿಟಿ increases with when toxins are high. ಆ ಟಾಕ್ಸಿನ್ಸ್ ಹೊರಗೆ ಹೋದಾಗ ಆಟೋಮ್ಯಾಟಿಕ್ಲಿ ಪಾಸಿಟಿವಿಟಿ ಹೆಚ್ಚಾಗತ್ತೆ, ಖುಷಿಯಾಗಿ ಸುಖಕರ ಶಾಂತವಾದ ಒಂದು ಮನಸ್ಥಿತಿಯಲ್ಲಿ ನಾವು ಬರಬಹುದು. ಇನ್ನು ಇಂಟ್ಯೂಷನ್ ಪ್ರೋಗ್ರಾಮ್ ಮಕ್ಕಳ ಸಲುವಾಗಿ ಇರುವಂತಹ ಮತ್ತೊಂದು ವಿಶೇಷ ಕಾರ್ಯಕ್ರಮ ಅಥವಾ ವಿಶೇಷವಾದಂತಹ ಪ್ರೋಗ್ರಾಮ್, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಮತ್ತೆ ಮಕ್ಕಳಿಗೆ ಏನ್ ಲಾಭ ಅದರಿಂದ? ಇಂಟ್ಯೂಷನ್ ಪ್ರಾಸೆಸ್ ಬಂದು ಅದಕ್ಕೆ ನಾವು ಪ್ರಜ್ಞಾ ಯೋಗ ಕೂಡ ಅಂತೇವೆ. ಇಂಟ್ಯೂಷನ್ ಪ್ರಾಸೆಸ್ ಮಾಡೋದ್ರಿಂದ ಇದಕ್ಕೂ ಮತ್ತು ಹೊರಗಡೆ ಒಂದು ಮಿಡ್ಲ್ ಬ್ರೈನ್ ಆಕ್ಟಿವಿಟಿ ಅಂತ ಹೇಳ್ತಾರೆ, ಅದಕ್ಕೂ ಇದಕ್ಕೆ ಏನಾದ್ರು ಹತ್ತಿರದ ಸಂಬಂಧ? ಇದರಲ್ಲಿ ಆಫ್ಕೋರ್ಸ್ ಬ್ರೈನ್ ಆಕ್ಟಿವೇಶನ್ ಆಗತ್ತೆ ಅನ್ಕೋಬಹುದು, ಅಥವಾ ದಿಸ್ ಈಸ್ ಬಿಯಾಂಡ್ ಯೋರ್ ಇಂಟೆಲೆಕ್ಟ್ ಆ್ಯಂಡ್ ಯೋರ್ ಸೆನ್ಸಸ್. ನಿಮ್ಮ ಒಂದು ಒಳಗಡೆ ಇರುವ ಚೈತನ್ಯ ಶಕ್ತಿಯನ್ನ ಹೆಚ್ಚು ಮಾಡೋದು. ಅದಕ್ಕೆ ಇದಕ್ಕೆ ಏನಂತೇವೆ ನಾವು ಅಂದ್ರೆ ಸಿಕ್ಸ್ತ್ ಸೆನ್ಸ್. ಎಲ್ಲರಿಗೂ ಇದು ಇದೆ. ಇಂಟ್ಯೂಷನ್ ಅಂದ್ರೆ ಏನು? ರೈಟ್ ಥಾಟ್ ಅಟ್ ರೈಟ್ ಟೈಮ್ ಅಂದ್ರೆ ಇಂಟ್ಯೂಷನ್. ಎಲ್ಲರಿಗೂ ಅದು ಇರ್ತದೆ, ಬಟ್ ಮಕ್ಕಳಲ್ಲಿ ಅದು ಹೆಚ್ಚಿರುತ್ತೆ. ನಾನು ಹೇಳ್ದಂಗೆ ಇಟ್ ಈಸ್ ಮಾಸ್ಕ್ಡ್, ಅದು ಕವರ್ ಆಗಿಬಿಟ್ಟಿದೆ. ನಮ್ಮ ಬೇರೆ ಹೊರಗಡೆಯ ಪ್ರಪಂಚ ಎಲ್ಲ ನೋಡಿದ್ರೆ ಆ ನಮ್ಮ ಕೆಲಸದ ಒತ್ತಡ ಆಗಲಿ ಅಥವಾ ಬೇರೆ ಬೇರೆ ನಮ್ಮ ಒಂದು ಕಷ್ಟದಲ್ಲಿ ಜನ ಈಗ ಒದ್ದಾಡ್ತಾ ಇದ್ದಾರೆ, ಅವು ಎಲ್ಲ ದೊಡ್ಡವರು ಆದಂಗೆ ಇಂಟ್ಯೂಟಿವ್ ಅಬಿಲಿಟಿ ಕಡಿಮೆ ಆಗ್ತದೆ. ಮಕ್ಕಳಲ್ಲಿ ಅದು ಹೆಚ್ಚಿಗೆ ಇರುತ್ತೆ. ಸೊ ಅದನ್ನ ನಾವು ಎನ್ಹ್ಯಾನ್ಸ್ ಮಾಡ್ತೇವೆ. ಅದು ಆ ಪ್ರೊಸೆಸಸ್ ಏನಿದೆ ಅದರಲ್ಲೂ ಕೂಡ ಮತ್ತೆ ಪುನಃ ಧ್ಯಾನ ಬರ್ತದೆ, ಆಮೇಲೆ ಬೇರೆ ಬೇರೆ ಆಕ್ಟಿವಿಟೀಸ್ ಬರ್ತದೆ, ಪ್ರಾಣಾಯಾಮ ಇದೆ.
ಮತ್ತೆ ಮಕ್ಕಳಲ್ಲಿ ಭ್ರಾಮರಿ ಮಾಡ್ತೇವೆ, ಮತ್ತೆ ನೀವು ಅಂದಂಗೆ ಸರ್ಟನ್ ಬ್ರೈನ್ ಎಕ್ಸಸೈಸಸ್ ಮಾಡಿಸ್ತೇವೆ. ಅದು ಮಾಡೋದ್ರಿಂದ ಮಕ್ಕಳಲ್ಲಿ ಆ ಒಂದು ಇಂಟ್ಯೂಟಿವ್ ಅಬಿಲಿಟಿ ಹೆಚ್ಚಾಗ್ತದೆ. ಅದು ಆಗೋದ್ರಿಂದ ಅದ್ರದ್ದು ಲಾಭಗಳು ಏನು ಅಂದ್ರೆ ಮಕ್ಕಳು ಭಯ ಪಡ್ತಾ ಇದ್ರೆ ಅದು ಕಡಿಮೆ ಆಕ್ಕೋತ ಹೋಗ್ತದೆ, ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ, ಅವ್ರ ಲರ್ನಿಂಗ್ ಅಬಿಲಿಟೀಸ್ ಹೆಚ್ಚಾಗ್ತವೆ. ಅಕಾಡೆಮಿಕಲಿ ಅಷ್ಟೇ ಅಲ್ಲ, ಬಟ್ ಈವನ್ ಇನ್ ಬಿಹೇವಿಯರಲ್ ಆಸ್ಪೆಕ್ಟ್ಸ್ ಬಹಳಷ್ಟು ಚೇಂಜಸ್ ನಮಗೆ ಕಂಡು ಬರ್ತದೆ. ಆ್ಯಂಡ್ ಗುರುದೇವ್ ಶ್ರೀ ಅವರೇ ಹೇಳಿದ್ದಾರೆ ದಟ್ ವಿತ್ ಇಂಟ್ಯೂಷನ್ ಪ್ರಾಸೆಸ್ ಇಟ್ ಕ್ಯಾನ್ ಬ್ರಿಂಗ್ ರೆವಲ್ಯೂಷನ್ ಇನ್ ದಿ ಎಜುಕೇಶನ್ ಸಿಸ್ಟಮ್ ಅಂತ. ಬಿಕಾಸ್ ಅಷ್ಟು ಒಂದು ಶಕ್ತಿ ನಮ್ಮ ಹುಡುಗರಲ್ಲಿ ಕಂಡು ಬಂದಿದೆ. ಈಗ ಆ ಪ್ರೋಗ್ರಾಮು ನಿಮ್ದು ಅಪ್ಕಮಿಂಗ್ ಪ್ರೋಗ್ರಾಮ್ಸ್ ಯಾವಾಗದ, ಅಥವಾ ನಮ್ಮ ವೀಕ್ಷಕರಿಗೆ ಅದು ಲಾಭ ಸಿಗ್ಬೋದಾ, ಭಾಗವಹಿಸ್ಬೋದಾ ಅವರು? ಇಂಟ್ಯೂಷನ್ ಪ್ರಾಸೆಸ್ ಬರೋದು ಈ 17, 18, 19ಕ್ಕೆ ಶುರು ಆಗೋದಿದೆ. ಮುಂಬರುವ ದಿವಸದವರೆಗೂ ಅದು ಸತತವಾಗಿ ನಡೀತಾ ಇರ್ತದೆ. ಸತತವಾಗಿ ನಾವು ಟೀಚರ್ ಆಗಿ ಬಂದಿದ್ದಕ್ಕೆ ಪ್ರತಿ ಒಂದು ತಿಂಗಳಲ್ಲಿ ಆ ಒಂದು ಕೋರ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. ಶಾಲಾ, ಕಾಲೇಜು ಅಥವಾ PUC ಲೆವೆಲ್ ತನಕ ಅದು ನಾವು ಮಾಡಬಹುದು. ಸೊ ಸ್ಕೂಲ್ಸಲ್ಲಿ, ಕಾಲೇಜಸ್ ಅಂದರೆ PUC ಲೆವೆಲ್ಲಿಗೆ, ಅಲ್ಲಿಯ ತನಕ ವಿ ವಾಂಟ್ ಟು ಆಲ್ಸೋ ಹ್ಯಾವ್ ಇಟ್ ಇನ್ ದಿ ಇನ್ಸ್ಟಿಟ್ಯೂಟ್ಸ್. ಅಂದರೆ ಲಾಭ ಹೆಚ್ಚಾಗಲಿ. ಇದು ಮತ್ತೆ ಬರೀ ನಾರ್ಮಲ್ ಹುಡುಗರಿಗೆ ಅಷ್ಟೇ ಅಲ್ಲ, ಅಂಗವಿಕಲರ ಹುಡುಗರು, ಕಣ್ಣಿಲ್ದಿದ್ದು ಅಂದ್ರೆ ಅಂಧರು, PWD ಪರ್ಸನ್ ವಿತ್ ಡಿಸಬಿಲಿಟಿ ನಾವೇನಂತೇವೆ, ಆ ಮಕ್ಕಳಿಗೂ ಕೂಡ ಅದರದ್ದು ಒಂದು ಲಾಭ ಸಿಗ್ತದೆ. ದಿವ್ಯ ಚೇತನ ಮಕ್ಕಳು ಏನಂತೇವೆ, ಆ ಮಕ್ಕಳಿಗೂ ಕೂಡ ಇದರದ್ದು ಲಾಭ ಸಿಗ್ತದೆ. ಬಿಕಾಸ್ ನಾವು ನೋಡಿದ್ದೇವೆ ಬ್ಲೈಂಡ್ ಸ್ಕೂಲ್ ಅಲ್ಲಿ ಹುಬ್ಳಿಯಲ್ಲಿ ನಾವು ಆ ಪ್ರೋಗ್ರಾಮ್ ಮಾಡಿದಾಗ ಮಕ್ಕಳು ಬಣ್ಣ ನೋಡದೆ ಇರೋರು ಯಾವ ಬಣ್ಣ ಅಂತ ಹೇಳಿದ್ರು, ಆ ಜನ್ಮದಲ್ಲೇ ಅವರು ಆ ಬಣ್ಣ ನೋಡಿರ್ಲಿಲ್ಲ, ಅದನ್ನ ಗುರುತಿಸಿದ್ರು. ಸೊ ಆ ಅಪ್ಪ ಅಮ್ಮಗೆ ಅದು ಏನು ನೋವಿರ್ತದೆ ಅದರಿಂದ ಅವರು ಹೊರಗೆ ಬರ್ಬೋದು. ಈ ಒಂದು ಪ್ರೋಗ್ರಾಮ್ ಮಕ್ಕಳು ಮಾಡಿ ಅದರದ್ದು ಲಾಭ ಅವ್ರಿಗೆ ಸಿಗುತ್ತೆ ಅಂತ. ಈಗ ಹಂಗಿದ್ರೆ ಈಗ ಹ್ಯಾಪಿನೆಸ್ ಪ್ರೋಗ್ರಾಮಿಗೆ ಮತ್ತು ಇಂಟ್ಯೂಷನ್ ಪ್ರೋಗ್ರಾಮಿಗೆ ನೀವೇನಾದ್ರೂ ಕೊಟ್ಟಿರುವಂತ ಲಿಂಕ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿ ಅದು ಜನರಿಗೆ ಅವೈಲೇಬಲ್ ಮಾಡಬಹುದು. ಆಫ್ ಕೋರ್ಸ್ ಮಾಡಬಹುದು. ನಾವು ಲಿಂಕ್ ಬೇಕಾದ್ರೆ ಶೇರ್ ಮಾಡ್ತೇವೆ ನಿಮ್ಮ ಜೊತೆ, ನೀವು ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್ ಶೇರ್ ಮಾಡ್ತೇವೆ. ಸೊ ಅವು ನೀವು ಬೇಕಾದ್ರೆ ನಿಮ್ಮ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡಬಹುದು. ಜೈ ಗುರುದೇವ್. ಜೈ ಗುರುದೇವ್. ಜೈ ಗುರುದೇವ್. ಜೈ ಗುರುದೇವ್. ಸೊ ಇವತ್ತು ನಡೀತಾ ಇರುವಂತ ಈ ಜ್ಯೋತಿರ್ಲಿಂಗದ ಕಾರ್ಯಕ್ರಮದೊಳಗೆ ಇದರ ಹಿನ್ನೆಲೆ ಮತ್ತು ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಎಲ್ಲರೂ ಹೇಳಿದ ಪ್ರಕಾರ ನಾವು ಜ್ಯೋತಿರ್ಲಿಂಗವೇ ಸಾಕ್ಷಾತ್ ಹುಬ್ಳಿಗೆ ಬಂದು ನಮ್ಮ ಹುಬ್ಳಿನ ಏನಂದ್ರೆ ಪವಿತ್ರತೆಯನ್ನು ನಾವು ಹೆಚ್ಚು ಅಂತ ಇರಬಹುದು. ಸೊ ನಮ್ ಜೊತೆಗಿದ್ದಾರೆ ಡಾಕ್ಟರ್ ರೇಣುಕಾ ದುಗ್ಗಾಣಿ ಅವರು. ನಮಸ್ಕಾರ. ಅಂಡ್ ಜೈ ಗುರುದೇವ್. ನಿಮ್ಮ ಅನಿಸಿಕೆ ಏನಿದ್ರ ಬಗ್ಗೆ ಅಂತ? ಅದೇ ಗುರುಗಳ ಮೇನ ಉದ್ದೇಶ ಏನು ಅಂದ್ರೆ, ಒಂದು ಜಗತ್ತಿನಲ್ಲಿ ಒಂದು ಅಹಿಂಸಾ ರಹಿತವಾದ ಒಂದು ಸಮಾಜ ನಿರ್ಮಾಣ ಮಾಡೋದು, ಜನರು ಸಂತೋಷವಾಗಿರ್ಲಿ, ನಗ್ನಗ್ತಾ ಇರ್ಲಿ, ಸ್ಟ್ರೆಸ್ ಫ್ರೀ ಆಗಿರ್ಲಿ ಅನ್ನೋದನ್ನೇ ಅವ್ರದ್ದೊಂದು. ಸೊ ಜ್ಯೋತಿರ್ಲಿಂಗ ಅಂತ ಪವರ್ಫುಲ್ ಒಂದು ಲಿಂಗ ಎಲ್ಲರಿಗೂ ದರ್ಶನ ಆಗ್ಲಿ ಅನ್ನೋದು ಒಂದೇ ಮೂಲ ಉದ್ದೇಯ. ಬೇರೆ ಯಾರಾದ್ರೂ ಅಂತ ಅನ್ಬಾರ್ದು ನಾವು ಆಕ್ಚುಲಿ. ಬಟ್ ಎಲ್ಲೋ ಒಂದ್ ಕಡೆ ಇಟ್ಟು ಅವ್ರು ಸ್ಥಾಪನೆ ಮಾಡಬಹುದಾಗಿತ್ತು, ಬಟ್ ಅವ್ರು ಹಾಗೆ ಮಾಡ್ಲಿಲ್ಲ. ಎಲ್ಲಾ ಪ್ರತಿ ಜಿಲ್ಲೆಗಳಿಗೂ ಹೋಗ್ಲಿ, ಎಲ್ಲಾ ಜಿಲ್ಲೆ ಜನರು ಇದ್ರ ದರ್ಶನ ಪಡಿಲಿ, ಅವ್ರ ಒಂದು ಸೌಭಾಗ್ಯ ಪಡಿಲಿ, ಅವ್ರ ಜೀವನ ಸರಳ ಆಗ್ಲಿ ಅನ್ನೋದು ಒಂದು ಸಣ್ಣ ಒಂದು ಉದ್ದೇಶದಿಂದ ಅವರು ಇದನ್ನು ಪ್ರತಿ ಜಿಲ್ಲೆಗೂ ತಗೊಂಡು ಹೋಗಿ ಸಾರ್ವಜನಿಕರಿಗೆ ದರ್ಶನ ಮಾಡಿ ಚೆನ್ನಾಗಿ ಅವ್ರ ಜೀವನ ಒಂದು ಮುಂದಿನರಿಲಿ, ಅವ್ರ ಕಷ್ಟಗಳಿಂದ ಹೊರಗೆ ಬರ್ಲಿ ಅನ್ನೋದೇ ಅಷ್ಟ್ ಆಗಿದೆ. ಅದಕ್ಕೆ ಬಿಟ್ರೆ ಮತ್ತೆ ಬೇರೆ ಉದ್ದೇಶ ಏನಿಲ್ಲ. ಆ ಉದ್ದೇಶದಿಂದ ಇದನ್ನ ಮಾಡ್ಯಾರ. हर हर महादेव, हर हर महादेव, ओम नमः शिवाय, ओम नमः शिवाय, ओम नमः शिवाय, हर हर महादेव, ओम नमः शिवाय, हर हर महादेव, हर हर महादेव, हर 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 महादेव, हर हर महादेव,
हर हर महादेव, हर हर महादेव। ओम नमः शिवाय। ओम नमः शिवाय। ಆಗ ಚಂದ್ರದೇವರು ಬ್ರಹ್ಮದೇವಿ ಕೇಳಿದರಿಗೆ ಮಾರ್ಗದರ್ಶನ ಮಾಡಿ
ಆಗ ಚಂದ್ರದೇವರು ಈ ಮೂಲ ಸೋಮನಾಥ ಜ್ಯೋತಿರ್ಲಿಂಗದ ಸ್ಥಾಪನೆ ಮಾಡಿದ್ರು. ಆದರೆ ಈ ಶಿವಲಿಂಗದ ಪದಾರ್ಥ ಎಲ್ಲಿಂದ ತಂದು ಭೂಮಿ ಮೇಲೆ ಆ ಪದಾರ್ಥದ ಸಿಗೋದಿಲ್ಲ, ಉಪಲಬ್ಧವಿಲ್ಲ. ಚಂದ್ರನಿಗೆ ಇನ್ನೊಂದು ಹೆಸರು ಸೋಮ. ಸೋಮನಿಗೆ ನಾಥಾಯಾದರೆ ಈಶ್ವರ. ಅದಕ್ಕೆ ಈ ಜ್ಯೋತಿರ್ಲಿಂಗ ಸ್ಥಾಪನೆ ಮಾಡಿದ ಸೋಮ ನಾಥ ಈಶ್ವರ, ಅದಕ್ಕೆ ಸೋಮೇಶ್ವರ. ಆಗ ಶಿವ ಪ್ರಸನ್ನನಾಗಿ ಆಶೀರ್ವಾದ ಕೊಡ್ತಾರೆ. ಹೇಳ್ತಾರೆ, ಆ ಚಂದ್ರನ ಶಾಪ ವಿಮೋಚನೆ ಆಯಿತು, ಸ್ವಲ್ಪ ಭಾವ ಇರುತ್ತೆ ಅಂತ ಶಿವ ಹೇಳಿದ. ಅದಕ್ಕೆ 15 ದಿವಸ ಚಂದ್ರವತಿಗೆ ಇರುತ್ತೆ, 15 ದಿವಸ ಇಳಿಯುತ್ತೆ, ಅದಕ್ಕೆ ಪೂರ್ಣಿಮಾ ಆಗುತ್ತೆ, ನಮಸ್ಕಾರ. ಹೀಗೆ ನಮ್ಮ ಮನಸ್ಸು ಅದು ಸಂಪ್ರದಾಯಕ್ಕೆ, ಅದು ತತ್ವದಲ್ಲಿ ಗೊತ್ತಾಗುತ್ತೆ. ಆಮೇಲೆ ಈ ಜ್ಯೋತಿರ್ಲಿಂಗದ ಇತಿಹಾಸದಲ್ಲಿ ನಾನು ಮುಂಚೆ ಹೇಳಿದ ಪುರಾಣ ಇತಿಹಾಸದಲ್ಲಿ ಹೋದರೆ ಅಲ್ಲಿ ಶ್ರೀರಾಮ ಭಗವಂತನು ಈ ಜ್ಯೋತಿರ್ಲಿಂಗದ ಎದುರುಗಡೆ ಧ್ಯಾನ ಮಾಡಿದ್ದು, ಆ ಶ್ರೀಕೃಷ್ಣನು ಕೂಡ ಧ್ಯಾನ ಮಾಡಿದ್ದು ಅಂತ ಇತಿಹಾಸದಲ್ಲಿ ಉಲ್ಲೇಖಿಸಿದೆ. ಭಾರತದಲ್ಲಿ ಶ್ರುತಿ, ಸ್ಮೃತಿ, ಪುರಾಣ ನೀವು ಶುದ್ಧದಲ್ಲಿ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ರಿಕ್ತ ಅಂತ ಹೇಳಿದ್ದಾರೆ. ರಿಕ್ತ ಅಂದರೆ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ವೇವ್ ಫಂಕ್ಷನ್ ಅಂತ ಹೇಳಿದ್ದಾರೆ. ಅದು ಹೈಯೆಸ್ಟ್. ಅದನ್ನು ಅರ್ಥ ಮಾಡೋದಕ್ಕೆ ನಿಮಗೆ ಅರಿವು ಮತ್ತು ಆ ವಿವೇಕ ಎಷ್ಟು ಇರುತ್ತೆ. ಅದು 7% ಜನ ಆ ಶ್ರುತಿ ಅಂತ ರಿಕ್ತನ ಅರ್ಥ ಮಾಡ್ಕೊಳ್ತಾರೆ. ಅದು ಕೆಳಗೆ ಬಂದರೆ ಪುರಾಣ ಅಂತ ಹೇಳಿದೆ. ಪುರಾಣ ಅಂದರೆ ಋತು, ಋತು ಅಂದರೆ ಪ್ರಕೃತಿಯಲ್ಲಿ ಬದಲಾಗ್ತದೆ, ಅದು ಋತು, ಅದೇ ಪುರಾಣ. ಸ್ಮೃತಿ ಆಯಿತು. ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರು. ರೇತಿ ಮತ್ತೆ ಋತು, ಋತು ಅಂದರೆ ಪ್ರಕೃತಿ, ಈಗ ಅದು ಸ್ಮೃತಿ. ಸ್ವಲ್ಪ ಕೆಳಗೆ ಇನ್ನೂ ಕೆಳಗೆ ಅದು ಪುರಾಣ ಅಂದರೆ ರೀತಿ, ರೀತಿ ಅಂದರೆ ಸಂಸ್ಕಾರಗಳು, ಆಚರಣೆಗಳು. ಇದು 3 ಸ್ಥಳ. ನಾವು ಎಲ್ಲಿ ನಿಂತಿದ್ದೇವೆ ಅದು ಪುರಾಣದಲ್ಲಿ ಅರ್ಥ ಆಗೋದು, ನಾವು ಮೇಲೆತ್ತಿದ್ರೆ ಅದು ಸ್ಮೃತಿಯಲ್ಲಿ ಸ್ಮರಣೆ, ನಾವು ಅರ್ಥಕ್ಕೆ ಅದಕ್ಕೆ ರಿತು ಅಂತ ಹೇಳ್ತಾರೆ. ಅದು ಪೂರ್ಣ ಸ್ವರೂಪದಲ್ಲಿ ಅರ್ಥ ಆದರೆ ಅದಕ್ಕೆ ರಿತ್ ಅಂತ ಹೇಳಿದ್ರೆ ಅದು ವೇದ. ಶ್ರುತಿ, ಸ್ಮೃತಿ, ಪುರಾಣ, ಇದು 3 ಸ್ಥಳಗಳಿದೆ. ನೀವು ಎಲ್ಲಿ ನಿಂತಿದ್ದೀರ ಅದಕ್ಕೆ ನೀವು ವೇದಕ್ಕೆ ಶ್ರುತಿಗೆ ಹೋಗೋದು, ಅದು ವೇದ ಆಗುತ್ತೆ. ಸರಿ. ಸೊ ಈ ಇತಿಹಾಸದ ಪ್ರಕಾರ 1000 ವರ್ಷಗಳ ಹಿಂದೆ ಈ ಮೊಹಮ್ಮದ್ ಗಜ್ನಿ ಭಾರತಕ್ಕೆ ಬಂದು ಸೋಮನಾಥ ದೇವಸ್ಥಾನದಲ್ಲಿ ದಾಳಿ ಮಾಡ್ತಾರೆ. ಅವರು ಬಂದಿದ್ದರೆ ಈ ಲೂಟಿ ಮಾಡ್ತಾರೆ. ಅವರು ಲೂಟಿ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಸಾಮಂತಕ ಮಣಿ ಈ ಸೋಮನಾಥ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಆ ಸೋಮನಾಥ ಜ್ಯೋತಿರ್ಲಿಂಗ ಪ್ರಕಾರ ಮಾಡಿದಾಗ ಜ್ಯೋತಿರ್ಲಿಂಗ ಭಾಗವಾಗಿ ಅದು ಬೇರೆ. ಆ ಜ್ಯೋತಿರ್ಲಿಂಗ ಭೂಮಿಯಿಂದ 1 ಫೀಟ್ ಇದೆ. ನಿಮ್ಮ ಹತ್ರ ಎಲ್ಲರ ಹತ್ರ ಯೂಟ್ಯೂಬ್ ಇದೆ. ಯೂಟ್ಯೂಬಲ್ಲಿ ಆಟದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಹಾಕಿ, ಇಲ್ಲಾಂದ್ರೆ ಶ್ರೀ ಶಿವಶಂಕರ ಜ್ಯೋತಿರ್ಲಿಂಗ ಹಾಕಿ ಗೃಹೋತ್ಸವ ಇದೆ. ಅದೆಲ್ಲ ಶಕ್ತಿ ಹಾಕಿ ನಾವು ನೋಡ್ಬೋದು. ಸರಿ. ಸೊ ಆ ದರ್ಶನ ಯೂಟ್ಯೂಬಲ್ಲಿ ಮಾಡಿ. ಸೊ 1000 ವರ್ಷದ ಹಿಂದೆ ಈ ಆಕಾಶದಲ್ಲಿ ತೇಲ್ತಾ ಇರೋ ಜ್ಯೋತಿರ್ಲಿಂಗದ ಮೇಲೆ ಈ ಮೊಹಮ್ಮದ್ ಗಜ್ನಿ ಪ್ರಕಾರ ಮಾಡಿದ್ರು. ಅದು ಮುಂದಾದಾಗ ಅಲ್ಲಿ ಪೂಜೆ ಮಾಡ್ತಾ ಇದ್ರು ಶಾಸ್ತ್ರಿಗಳು. ಅದನ್ನು ತಗೊಂಡು ದಕ್ಷಿಣ ಭಾರತಕ್ಕೆ, ತಮಿಳುನಾಡು ಸೇರಿ ಅದನ್ನು ಮುಖವಾಗಿ ಮತ್ತು ಶಿವನ ಹಾಕಿದ್ರೆ ಶಾಸ್ತ್ರೋಕ್ತವಾಗಿ ಎಲ್ಲರಿಗೂ ಶಾಸ್ತ್ರ ಇದೆ. ಕೆಲವು ದೇವಸ್ಥಾನಗಳಿಗೆ ಮುಖ್ಯವಿರುತ್ತೆ, ಸ್ವಲ್ಪ ಸ್ಥಳೀಯ ಆಗುತ್ತೆ. ಅದಕ್ಕೆ ಭದ್ರತೆ ಮಾಡ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಒಂದು ಸರ್ತಿ ಖಂಡಿತ ಇದ್ರೆ ಪೂಜೆ ಆಗುತ್ತಿಲ್ಲ ಅಂತ ಅದು ನಿಮಗೋಸ್ಕರ ಕಳಿಸ್ತೇವೆ. ಅದಾದ್ರೆ ಯಾರಿಗೆ ಮೆಡಿಸಿನ್ ಗೊತ್ತಿರೋದಿಲ್ಲ, ಅವ್ರಿಗೇನಾದ್ರೂ ನೋವು ಗಾಯ ಆಗಿದ್ರೆ ಬಹಳ ಬಹಳ ಸ್ವಲ್ಪ ಮನೆಗೆ ಡಾಕ್ಟರ್ ಗೊತ್ತಿರುತ್ತೆ. ಅರ್ಥ ಆಯ್ತು? ಸೊ ನಿಮ್ಮ ಜ್ಞಾನ ಅಲ್ಲಿ ಹಚ್ಚಲಕ್ಕೆ ಹೋಗ್ಬೇಡಿ. ಒಂದೆರಡು ತಲೆ ಬರ್ತಾ ಇತ್ತು, ಅದಕ್ಕೆ ಹೇಳ್ಬೇಕು. ಅದು ಶಾಸ್ತ್ರದಲ್ಲಿ ಅದಕ್ಕೆ ಹೇಳಿದೆ. ಅರ್ಥ ಆಗ್ತದೆ? ಸೊ ಸಾಮಾನ್ಯ ಜ್ಞಾನ ಹೊಂದಿರುತ್ತೆ, ವಿಶಿಷ್ಟ ಜ್ಞಾನ ಹೊಂದಿರುತ್ತೆ. ಆಪರೇಷನ್ ಬ್ರೈನ್ ಆಪರೇಷನ್ ಹೇಗೆ ಮಾಡಬೇಕು ಕೂಡ ಡಾಕ್ಟರ್ಸ್ ಹೇಳಬೇಕು. ನೀವು ಬ್ರೈನ್ ಸರ್ಜರಿ ಅಷ್ಟೇ ಹೇಳ್ತಾರೆ. ಅರ್ಥ ಆಗ್ತದೆ? ಹಾಗೆ ಶಾಸ್ತ್ರಗಳಿಗೂ ಅದಕ್ಕೆ ಹೇಳಿದೆ. ಸೊ ಶಾಸ್ತ್ರೋಕ್ತವಾಗಿ ಮತ್ತೆ ಶಿವನ ಆಕಾರ ಕೊಟ್ಟು 1000 ವರ್ಷ, ಒಂದು ತಲೆಮಾರಿಗೆ ಇನ್ನೊಂದು ತಲೆಮಾರು, ಇನ್ನೊಂದು ತಲೆಮಾರಿಗೆ ಒಂದು ತಲೆಮಾರು ಪೂಜೆ ಮಾಡ್ತಾರೆ. ಏನು ಮಾಡಬೇಕು?
ಸೊ ಈ ತಲೆಮಾರಿನಿಂದ ತಲೆಮಾರಿಗೆ ಅವರು ಪೂಜೆ ಮಾಡ್ಕೊಂಡು ಅವರಿಗೆ ಒಳಗಡೆ ಶಿವ ಪ್ರೇರಣೆ ಆಗ್ತಾ ಇತ್ತು. ಆ ಪ್ರೇರಣೆಯ ಅರ್ಥ ತಿಳ್ಕೊಳ್ಬೇಕು ಅಂತ 100 ವರ್ಷಗಳಿಗೆ ಆಂಚಿ ಪೀಠ ಶಂಕರಾಚಾರ್ಯ ಹೋದಾಗ ಶಂಕರಾಚಾರ್ಯರು ಸೋಮನಾಥ ದೇವರ ದರ್ಶನ ಕೊಡೋ ಸಮಯ 100 ವರ್ಷಗಳಿಗೆ. ಆ 100 ವರ್ಷ ಆದಮೇಲೆ ಸೋಮನಾಥರು ಕರೆಗೆ ಬರ್ಬೋದು. ಒಂದು ಲಕ್ಷಣ ಇರುತ್ತೆ. ಅಯೋಧ್ಯೆಯಲ್ಲಿ ರಾಮ ದೇವಸ್ಥಾನ ಆಗುತ್ತೆ. ರಾಮದೇವರು ಅಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಆಂಚಿ ಪೀಠದ ಶಂಕರಾಚಾರ್ಯ ಪ್ರವಚನಗಳು 100 ವರ್ಷಕ್ಕೆ ಭವಿಷ್ಯ. ಶಂಕರಾಚಾರ್ಯ ಇನ್ನೊಂದು ಹೇಳಿದ್ರು, 100 ವರ್ಷ ಆ ರಾಮ ಮಂದಿರ ಆದ್ಮೇಲೆ ಅದೇ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ರವಿಶಂಕರ ಗುರುಗಳ ಪ್ರಸಿದ್ಧ ಗುರುಗಳು ಇರ್ತಾರೆ. ಅವರಿಗೂ ಈ ಸೋಮನಾಥದಲ್ಲಿ ಕೊಡಿ ಮುಂದೆ ಏನು ಹೋಗ್ತಾರೆ ಮಾತು ಆ ಅಗ್ನಿ ಮುಂದವರಿಗೆ ಆಂಜಿ ಪೀಠ ಶಂಕರಾಚಾರ್ಯರು ಆದೇಶ ಮಾಡಿ ಶಿವನ ಸ್ವಇಚ್ಛೆಯಂತೆ ಶಂಕರಾಚಾರ್ಯರ ಆದೇಶದಂತೆ ಹಾಗೆ ಅವರ ಹಿರಿಯರಿಗೆ ಹೇಳಿದಾಗೆ ಈಗಲೂ ಪೀಳಿ ಬಂದು 2027 ಜನವರಿಯನ್ನು ಈ ಸೋಮನಾಥ ಗುರುಗಳಿಗೆ ಅವರು ಅರ್ಪಣೆ ಮಾಡ್ತಾರೆ. 20-25 ಆ ಸೋಮನಾಥ ಒಂದು 4-5 ಈಗಳನ್ನು ಮಾಡಿಕೊಂಡು 2 ಜ್ಯೋತಿರ್ಲಿಂಗಗಳನ್ನು ಜೋಡಿ ಮಾಡಿ ಇಡೀ ಭಾರತಕ್ಕೆ ದರ್ಶನ ಕಳಿಸ್ತೇನೆ. ಅದರಲ್ಲಿ ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲಿ 2 ಬೆಳಗಿನ ದರ್ಶನ ಆಯಿತು, ಸಾಯಂಕಾಲ ಮತ್ತೆ ದರ್ಶನ ಕೊಡುವ ಸೌಲಭ್ಯ ನಮಗೆಲ್ಲ ಬಂದಿದೆ. ಸೊ ಈ ಸೋಮನಾಥ ಜ್ಯೋತಿರ್ಲಿಂಗದ ಪೂಜೆ ಮಾಡಿ ಅದಾದ್ಮೇಲೆ ಆಮೇಲೆ ಹತ್ತಿರದಿಂದ ದರ್ಶನ ಕೊಡೋದು ನಾನು ಹೇಳ್ತೀನಿ. ಹೇಳಿದಾಗ ಎದ್ದು ಬಂದು ಪೂಜೆ ಮತ್ತು ಧ್ಯಾನ ಮತ್ತು ಭಜನೆಯಲ್ಲಿ ಆನಂದ. ಯಾಕಂದ್ರೆ ಎಷ್ಟು ಹೊತ್ತು ಆ ಪೂಜೆ ಅವಕಾಶ ಸಿಗುತ್ತೆ ಅಷ್ಟು ಸೌಭಾಗ್ಯ ಆಗುತ್ತೆ. ಹಾಗೆ ಆದವು ರಾತ್ರಿ 7 ಗಂಟೆ ಬೆಳಗ್ಗೆ ಸೊಪ್ಪೆ ಬಿಡ್ತಾರೆ. ಆದವು ನೀರಲ್ಲಿ ರಾತ್ರಿ ಹಾಲಲ್ಲಿದ್ರೆ ಬೆಳಗ್ಗೆ ಸೊಪ್ಪೆ ಬಿಡುತ್ತೆ. ರಾತ್ರಿ ಹಾಲಲ್ಲಿ ಸ್ವಲ್ಪ ಬೇಕಾಗ್ತದೆ, ಬೆಳಗ್ಗೆ ನಮಸ್ಕಾರ ಆಗ್ತದೆ. ಹಾಗೆ ನೀವು ಧ್ಯಾನದಲ್ಲಿ ಇರಿ. ಸ್ವಲ್ಪ ಅದರಲ್ಲಿ ಕೂಡ ಮೊಸರೇ ರಾತ್ರಿ ಹಾಲಲ್ಲಿ ಮೊಸರಾಗಿ ಹಾಕಿ ಬೇಗ ಬೆಳಗ್ಗೆ ಮೊಸರು ಸಿಗಲ್ಲ, ಬರೀ ನೀರ ಹಾಲು ಬೇರೆ ಬೇರೆ ಇರುತ್ತೆ. ನಾನು ಜೀವನ ಹಾಗಾಗಬಾರ್ದಂದ್ರೆ ಸ್ವಲ್ಪ ಗಟ್ಟಿಯಾಗಿ ಸ್ಥಿರವಾಗಿ ಸಾಧನೆಯಲ್ಲಿ ಧ್ಯಾನದಲ್ಲಿ ಮರಿಗೊಳ್ಳೋದು ಜೀವನ ಮೊಸರೇ ಬಾದಾಮ ನಾನು ಭಾವ ಸೊಪ್ಪೆ ಬಿಡೋದಿಲ್ಲ. ಮನಿ ಚಾಕ್ಲೇಟ್ ಮ್ಯಾಗಿ ಚಾಕ್ಲೇಟ್ ಕವರ್ ಇಡ್ಸಲ್ಲ, ಇಡೀ ಜೀವನ ಚಾಕ್ಲೇಟ್ ತಿನ್ಬೇಕು, ಕವರ್ ಹಂಗೆ ಕವರ್ ನೋಡಿ ಜೀವನ ಮಾಡ್ಕೊಳ್ತೀವಿ. ಕವರ್ ಇಡ್ಸಲ್ಲ ಚಾಕ್ಲೇಟ್ ತಿನ್ನು. ಆ ಕವರ್ ಬೇಕು ನಾನು ಒಳ್ಳೆ ಜೀವನ ಸೋಕಾಗಿ ಕೂತ್ಕೊಳ್ಳಿ. ಅದಕ್ಕೆ ಮಂತ್ರದಲ್ಲಿ ಸ್ನಾನ ಮಾಡಿಕೊಳ್ಳಿ, ಚೈತನ್ಯ ಅದಾಗಲಿ ಅದಕ್ಕೆ ಕಾಲಗಳ ಜ್ಞಾನ ಸಾಧನೆ ಪೂಜೆ ಶಾಂತ ಫೋನ್ ಮಾಡಿದ್ರೆ ಸೈಲೆಂಟ್ ಮಾಡಿ, ಇಲ್ಲ ಸ್ವಿಚ್ ಆಫ್ ಮಾಡಕ್ಕೆ, ಇಲ್ಲ ಒಂದು ಬಕೆಟಲ್ಲಿ ನೀರಿಟ್ಟಿದ್ದೇವೆ ಅದಕ್ಕೆ ತಂದು ಹಾಕಿ ಪೂಜೆ ಆದ್ಮೇಲೆ ನಿಂತ್ಕೊಂಡು ಅದರ ವಿಷಯ ಮಾಡಿದೆ. ಅದರಲ್ಲಿ ಸುಖ ಶಾಂತಿ ಏನಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ ಜ್ಯೋತಿರ್ಲಿಂಗದ ದರ್ಶನ. ಹುಬ್ಬಳ್ಳಿ ಹರಟೆ ನೋಡ್ರಿ, ಸಾಕಷ್ಟು ವಿಷಯಗಳನ್ನು, ವಿಚಾರಗಳನ್ನು ಮತ್ತು ವ್ಯಕ್ತಿತ್ವಗಳನ್ನು ಪರಿಚಯ ಮಾಡಿಸೋದು ಹುಬ್ಬಳ್ಳಿ ಹರಟೆಯ ವಿಶೇಷತೆ. ಆ ನಿಟ್ಟಿನೊಳಗೆ ಇವತ್ತು ನಡೆದಂಥ ನಾನ್ಕಿ ಹಾಲ್ ಒಳಗೆ, ಹುಬ್ಬಳ್ಳಿಯ ಗೋಕುಲ್ ರೋಡಿನ ನಾನ್ಕಿ ಹಾಲ್ ಒಳಗೆ ನಡೆದಂಥ ಜ್ಯೋತಿರ್ಲಿಂಗದ ದರ್ಶನ ನಮಗೆಲ್ಲರಿಗೂ ಆಯಿತು. ಮತ್ತು ಅದರ ವಿಶೇಷತೆಯೂ ಸಹ
ನಮಗೆ ತಿಳಿತು. ಸೊ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮಗಿರಲಿ, ನಮಗೂ ಒಂದಿಷ್ಟು ಪ್ರೋತ್ಸಾಹ. ನೀವು ಯಾವಾಗ ನಮಗೆ ಸಬ್ಸ್ಕ್ರಿಪ್ಷನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಹಾಗೂ ಕೆಳಗೆ ಒಂದೆರಡು ಪ್ರೀತಿಯ ಕಮೆಂಟನ್ನು ಏನು ಬರಿತೀರಿ, ಅದರಿಂದ ನಮಗೆ ಸ್ಫೂರ್ತಿ ಸಿಗ್ತದೆ. ಮತ್ತು ಇಂಥ ಕಾರ್ಯಕ್ರಮಗಳನ್ನು ಹುಡುಕಿ ನಿಮಗೆ ಇಂಥ ವಿಶೇಷವಾದ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಸೊ ಇದೇ ರೀತಿ ನಿಮ್ಮ ಸಹಯೋಗ ಹಾಗೂ ಸಹಕಾರ ಇರಲಿ ಅಂತ ಆಸೆ ಮಾಡ್ತಾ, ಇವತ್ತಿನ ಈ ಒಂದು ಹುಬ್ಬಳ್ಳಿ ಹರಟೆಯ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.